ಸಂಪ್ರದಾಯ, ಪರಂಪರೆ, ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿಯೇ ಒಂದು ವಿಶೇಷವಾದಂತಹ ಸ್ಥಾನವನ್ನು ಪಡೆದಿದೆ. ಅದರಂತೆ ಗುರುಗಳಿಗೆ ಒಂದು ಮಹತ್ವ ಸ್ಥಾನವನ್ನು ಕೊಡುವಂತಹ ದಿನ ಅಂತ ನಾವು ಕರಿತೇವೆ. ಯಾಕೆಂತಂದರೆ ಆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ, ಗುರುಗಳ ಪಾತ್ರ ಬಹಳ ಪ್ರಾಮುಖ್ಯವಾಗಿರ್ತದೆ. ಯಾಕೆಂತಂದರೆ ಈ ಮೇಳದ ಬಗ್ಗೆ ಇರುತ್ತಲ್ಲ, ನೋಡಿದರೆ ಮೇಳದ ಬಗ್ಗೆ ತಾನು ಸುತ್ತಾ ಇರ್ತದೆ, ಹೌದಲ್ವಾ? ಏನಾಗ್ತದೆ, ಕರೆಕ್ಟಾ ಇರ್ತದೆ. ಆದರೆ ಅದೇನಾಗ್ತದೆ, ಮುಂದೆ ಬೆಳಕನ್ನು ನೀಡ್ತಾ ಇರ್ತದೆ, ಹೌದಲ್ವಾ? ಮೇಣ ಬದಿ ಕಲಿಸಿದ್ರೆ ಏನಾಗುತ್ತೆ, ಹಂಗೆ ಇರ್ತದೆ, ಅದು ಉರಿತಾ ಮೇಣ ಕರೆಕ್ಟಾ ಇರ್ತದೆ. ಆದರೆ ಬೆಳಕನ್ನು ಅಂದ್ರೆ ತಾನು ಉರಿದು ಇತರರಿಗೆ ಬೆಳಕನ್ನು ನೀಡ್ತಕ್ಕಂಥದ್ದು, ಅಂದ್ರೆ ಬೇರೆಯವರ ಜೀವನದಲ್ಲಿ ಒಂದು ಉಜ್ವಲವಾದ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು. ತನಗೇನಾದರೂ ಕೂಡ ತನ್ನ ಮಕ್ಕಳಿಗೆ ಒಳ್ಳೆಯದಾಗಿ ಅವರ ಭವಿಷ್ಯ ಚೆನ್ನಾಗಿದೆ ಅಂತಕ್ಕಂಥದ್ದು ಗುರುಗಳಾಗಿರ್ತಾರೆ. ಅಂತಹ ಒಂದು ಪಾತ್ರವನ್ನ ಗುರುಗಳು ವಹಿಸ್ತಾರೆ. ಅದಕ್ಕೆ ಗುರು ಪೂರ್ಣಿಮಾ ಅನ್ನೋದಕ್ಕೆ ಒಂದು ಹಿನ್ನೆಲೆ ಇದೆ. ಪ್ರತಿಯೊಂದು ಆಚರಣೆಗೂ ಒಂದೊಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನಪ್ಪ ಅಂದ್ರೆ, ವ್ಯಾಸ ಮಹಾರಾಜರು, ಗೊತ್ತಿದೆ ನಿಮಗೆ, ವ್ಯಾಸ ಮುನಿಗಳು ಅಂತ ನಾವು ಕರಿತೇವೆ. ಮಹಾಭಾರತವನ್ನ ಬರೆದಂತವರು, ಮಹಾಭಾರತ ಮಹಾಗ್ರಂಥವನ್ನ ಬರೆದಂತವರು. ಅವರು ಹುಟ್ಟಿದ ದಿನವನ್ನ ನಾವು ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ಅಂತ ಏನ ಕರಿತೇವೆ, ಅದನ್ನ ಅವರು ಹುಟ್ಟಿದ ದಿನವನ್ನ ಗುರು ಪೂರ್ಣಿಮೆ ಅಂತ ನಾವು ಕರಿತೇವೆ. ಹೀಗೆ ಅದನ್ನ ಹಿನ್ನೆಲೆ ಕಲಿತಾ ಹೋದಾಗ ಸುಮಾರು ವಿಚಾರಗಳು ಬರ್ತವೆ. ಇಂದು ಎಲ್ಲ ಕಡೆ ತಮ್ಮ ನೆಚ್ಚಿನ ಗುರುಗಳಿಗೆ, ತಮ್ಮ ಭವಿಷ್ಯವನ್ನ ರೂಪಿಸಿದಂತಹ ಗುರುಗಳಿಗೆ ಒಂದು ಧನ್ಯತಾ ಭಾವವನ್ನು ಮೆರೆಯುವಂತಹ ದಿನ ಇವತ್ತು. ಎಲ್ಲ ಕಡೆ ಸಂಭ್ರಮದಿಂದ ತಮ್ಮ ನೆಚ್ಚಿನ ಗುರುಗಳಂತಂದ್ರೆ ಶಿಕ್ಷಕರು ಅಲ್ಲ, ಅವರ ಜೀವನದಲ್ಲಿ ಯಾರು ಪ್ರಮುಖ ಪಾತ್ರವನ್ನು ವಹಿಸಿ ಮಾರ್ಗದರ್ಶನವನ್ನು ನೀಡಿರ್ತಾರೆ, ಸಲಹೆಯನ್ನ ನೀಡಿರ್ತಾರೆ, ಅಂಥವರಿಗೆ ಅವರನ್ನು ಕೂಡ ನಾವು ಗುರುಗಳು ಅಂತ ನಾವು ಕರಿತೇವೆ. ಅಂತಹ ಗುರುಗಳಿಗೆ ಇವತ್ತು ವಂದನೆಯನ್ನ ತಿಳಿಸ್ತಕ್ಕಂಥದ್ದು, ಎಲ್ಲ ಕಡೆ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾರೆ. ಹಾಗೆ ಒಂದು ಮಾತನ್ನ ಹೇಳ್ತೀವಿ ನಾವು, ಪದೇ ಹೇಳ್ತಾ ಇರ್ತೀವಿ, ಯಾವುದೇ ಒಂದು ವ್ಯಕ್ತಿ ಮುಂದೆ ಬರಬೇಕಾದ್ರೆ, ಅವರು ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ, ಅದ್ಭುತವಾದಂತಹ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತಂದ್ರೆ ಅದರ ಹಿಂದೆ ಯಾರು ಒಬ್ಬ ಇದ್ದೇ ಇರ್ತಾರೆ, ಅವ್ರಿಗೆ ಮಾರ್ಗದರ್ಶನ ನೀಡುವಂತ ಇದ್ದೇ ಇರ್ತಾರೆ. ಸೊ ಗುರುವಾಗಿರ್ಬೋದು, ಹಿರಿಯರಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು. ಬರೀ ಶಿಕ್ಷಣ ವ್ಯವಸ್ಥೆಯೇ ಅಲ್ಲ, ಬೇರೆ ಬೇರೆ ಹುದ್ದೆಗಳಲ್ಲೂ ಕೂಡ ಅಷ್ಟೇ ಅಂತಹ ಸ್ಥಾನವನ್ನ, ಪವಿತ್ರ ಸ್ಥಾನ, ಅವರನ್ನು ಕೂಡ ನಾವು ಗುರು ಅಂತ ನಾವು ಕರಿತೇವೆ. ಒಂದು ಮಾತನ್ನ ಹೇಳ್ತೇವೆ, ಮುಂದೆ ಗುರಿ ಇರಲಿ, ಹೌದಲ್ವಾ? ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ನಿರ್ದಿಷ್ಟವಾದಂತಹ ಗುರಿಗಳಿರ್ಬೇಕು. ನಾನು ಇದನ್ನೇ ಓದಬೇಕು, ನಾನು ಇದನ್ನೇ ಮಾಡಬೇಕು, ಮುಂದೆ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ಬೇಕು, ನಾನು ಈಗ ಆಗ್ಬೇಕು ಅನ್ನೋದನ್ನ ಇಟ್ಕೊಂಡಿರ್ಬೇಕು. ಹಾಗೆ ಮುಂದೆ ಗುರಿ ಇರಲಿ, ಹಿಂದೆ ಗುರು ಇರಲಿ ಅಂತ ನಾವು ಕರಿತೇವೆ. ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರು ಆಗ್ಬೇಕಂದ್ರೆ ಅವ್ರಿಗೆ ಒಬ್ಬ ಗುರು ಇರಲೇಬೇಕು. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಒಂದು ವರ್ಣದಾತಂ ಕಲಿಸಿದಾತಂ ಗುರು. ಒಂದು ಅಕ್ಷರವನ್ನ ಕಲಿಸಿದ್ರು ಕೂಡ ನಿಮಗೆ ಅವರು ಗುರುವಾಗಿರ್ತಾರೆ. ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ತಮ್ಮನ್ನ ತಾವು ಸುತ್ತಾ ಇರ್ತಾರೆ, ತಮ್ಮ ಮಕ್ಕಳಂತೆ ಅವ್ರನ್ನ ಕಾಣ್ತಾರೆ. ಏನು ಬೇಕು ಅವ್ರನ್ನ ಪ್ರತಿ ಹಂತದಲ್ಲೂ ಗುರು ತಿದ್ದಿ ತೀಡಿ ಬೆಳೆಸ್ತಾರೆ. ನೀವೆಲ್ಲ ನೋಡಿರ್ಬೋದು, ಈಗ ನಾವೆಲ್ಲ ನಿಮಗೆ ಪದೇ ಹೇಳ್ತಾ ಇರ್ತೇವೆ, ಬೈತಾ ಇರ್ತೇವೆ ನಿಮ್ಮನ್ನ ಪ್ರತಿ ಹಂತದಲ್ಲಿ. ನೀವು ಅನ್ಕೋತಿರಾಗ ಏನಪ್ಪ ಇವರು ಭಾರಿ ನಮ್ಗೆ ಟಾರ್ಚರ್ ಕೊಡ್ತಾರೆ, ಪ್ರತಿ ಸಾರಿ ಹೇಳ್ತಾ ಇರ್ತಾರೆ ಅಂತಂತ. ಅದನ್ನ ತಪ್ಪು ತಿಳ್ಕೋಬಾರ್ದು. ಯಾವುದೇ ಒಬ್ಬ ಗುರು ನಿಮಗೆ ಮಾರ್ಗದರ್ಶಕರಾಗಿದ್ದಾರೆ, ನಿಮ್ಮಲ್ಲಿ ನಡೀತಕ್ಕಂತಹ ತಪ್ಪುಗಳನ್ನ ತಿದ್ತಾ ಇರ್ತಾನೆ, ಅದು ಅವನಿಗಲ್ಲ, ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮನ್ನ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಉಳ್ಳಂತಹ ವ್ಯಕ್ತಿಗಳನ್ನಾಗಿ ಮಾಡಲು ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ. ಅದಕ್ಕೆ ಆ ಪವಿತ್ರವಾದಂತಹ ಒಂದು ಸ್ಥಾನವಿದೆ, ಗುರುವಿನ ಸ್ಥಾನ. ಅದಕ್ಕೆ ನೀವು ಅದನ್ನ ಪದೇ ಅದರಂತ ಬೇಜಾರು ಮಾಡ್ಕೋಬಾರ್ದು, ಅರ್ಥ ಆಯ್ತಾ? ಹೀಗೆ ಯಾವ ಥರ ಇರ್ತಾರೆ ಗುರು ಶಿಷ್ಯರು ಅನ್ನೋದಕ್ಕೆ ಒಂದು, ಈ ರಾಮಕೃಷ್ಣ ಪರಮಹಂಸರು ಗೊತ್ತಿದೆಯಲ್ಲ, ಯಾರು ರಾಮಕೃಷ್ಣ ಪರಮಹಂಸರು?
ಸ್ವಾಮಿ ವಿವೇಕಾನಂದರವರ ಗುರುಗಳು. ಹೆಂಗಿತ್ತು ಅವಿನಾಭಾವ ಸಂಬಂಧ ಅವರಿಬ್ಬರಲ್ಲಿ, ಸ್ವಾಮಿ ವಿವೇಕಾನಂದರು ಮತ್ತೆ ರಾಮಕೃಷ್ಣ ಪರಮಹಂಸರು. ಅವ್ರು ಏನು ಆಗ್ತಾನೆ ಅನ್ನೋದನ್ನ ಆ ಗುರುಗಳು ಅವ್ರ ಬಗ್ಗೆ ಹೇಳ್ಬಿಡ್ತಾರೆ, ಶಿಷ್ಯಂದ್ರ ಬಗ್ಗೆ. ಪ್ರತಿ ಸಾರಿ ಅವರಿಬ್ಬರಿಗೂ ವಾದ ವಿವಾದಗಳು ನಡೀತಿದೆ. ಒಂದ್ಸರಿ ಹೇಳೇ ಬಿಡ್ತಾರೆ ಇವರು, ಯಾರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದನ, ನೀನು ಮುಂದೆ ಜಗತ್ತಿಗೆ ಬೆಳಕಾಗ್ತೀಯ, ನೀನು ಜಗತ್ತನ್ನ ಬೆಳುವಂತಹ ವ್ಯಕ್ತಿ ಆಗ್ತೀಯ ಅಂತ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ. ಆಗ ಅವರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಕಡೆಯಿಂದ ಇದು ಸಾಧ್ಯವಿಲ್ಲ, ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಅಂತ ಹೇಳ್ತಾರೆ ಅವರು ಸ್ವಾಮಿ ವಿವೇಕಾನಂದರು. ಅಂದ್ರೆ ಗುರುವಿನ ಬಗ್ಗೆ, ಅಂದ್ರೆ ಶಿಷ್ಯನ ಬಗ್ಗೆ ಎಷ್ಟು ಕಾಳಜಿ ಇತ್ತು, ಅವನು ಏನು ಆಗ್ತಾನೆ ಮುಂದೆ ಅನ್ನೋದನ್ನ ಹಾಗೆ ಅವರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಲ್ಲಿ ಕಂಡುಬಿಡ್ತಾರೆ. ಅದು ಮುಂದೆ ಹೋಗ್ತಾ 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 ಇಡೀ ಜಗತ್ತಿಗೆ ಬೆಳ್ತಾರೆ. ಈ ಭಾರತದ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಹೇಳ್ತಾರೆ. ಮಹಾನ್ ವ್ಯಕ್ತಿ ಆಗ್ತಾರೆ ಸ್ವಾಮಿ ವಿವೇಕಾನಂದವರು. ಅಂದ್ರೆ ಆವಾಡಿಗಳ ದೇಶ ಅಂತ ಕರಿತಾ ಇದ್ರು ನಮ್ಮ ದೇಶವನ್ನ, ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ರು. ಅಂತಹ ಒಂದು ಸಂದರ್ಭದಲ್ಲಿ ಅವರು ಚಿಕಾಗೋದಂತಹ ಒಂದು ಭಾಷಣದಲ್ಲಿ ನಮ್ಮ ಭಾರತದ ಪರಂಪರೆ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾರೆ. ಅಂತಹ ಒಂದು ಶಕ್ತಿಯನ್ನ ತುಂಬಿ ರಾಮಕೃಷ್ಣ ಪರಮಹಂಸರು ಅವರ ಮಹಾ ವ್ಯಕ್ತಿಯಾಗಿ ಬೆಳೀತಾರೆ. ಹಾಗೆ ಮತ್ತೊಂದು ಘಟನೆಯಲ್ಲಿ ಅವರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಕೊನೆಯ ಕಾಲಘಟ್ಟದಲ್ಲಿ ರಾಮಕೃಷ್ಣ ಪರಮಹಂಸರು ಅವರ ಗುರುಗಳು, ವಿವೇಕಾನಂದ ಗುರುಗಳು ರಾಮಕೃಷ್ಣ ಪರಮ ಏನಾಗ್ತಾರೆ, ತುಂಬಾ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಎಂತಹ ಬಾಂಧವ್ಯ ಇತ್ತು ಅವರಲ್ಲಿ ಅದಕ್ಕೆ ಒಂದು ಉದಾಹರಣೆ. ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್ ಇಂದ ಅವರು ಬಳಲ್ತಾ ಇರ್ತಾರೆ. ಅವರ ಆರೋಗ್ಯ ಸ್ಥಿತಿ ತುಂಬಾ ಹದಗೆಟ್ಟಿರ್ತದೆ. ಸುತ್ತಮುತ್ತ ಜನ ಎಲ್ಲ ಆ ರಾಮಕೃಷ್ಣ ಪರಮಹಂಸರ ಮುಂದೆ ಹೋಗೋದಕ್ಕೆ ಎದುರ್ಕೊತಾರೆ. ಊಟ ಮಾಡ್ತಾರೆ, ಊಟ ಅವ್ರಿಗೆ ಆಗ್ತಾ ಇರಲ್ಲ ಮಾಡೋದಕ್ಕೆ, ಆಗ್ತಾರೆ, ವಾಮಿಟ್ ಆಗ್ತಾ ಇರ್ತಾರೆ. ರಾಮಕೃಷ್ಣ ಪರಮಹಂಸರಿಗೆ ಎಲ್ಲೋ ಹೋಗಿ ಸ್ವಾಮಿ ವಿವೇಕಾನಂದರು ಆ ಸಲಿಗೆ ಬರ್ತಾರೆ. ಯಾರು ಯಾರು ಕಾಯಿಲೆ ಬಂದಿದೆ ಅಂತಂದ್ರೆ ಏನ್ ಮಾಡ್ತೀವಿ ನಾವೆಲ್ಲ, ಅವ್ರ ಹತ್ರ ಹೋಗೋದು ಕಡಿಮೆ. ಅದು ಕ್ಯಾನ್ಸರ್ ಅಂತ ಒಂದು ಕಾಯಿಲೆ ಅವ್ರಿಗೆ ಬಂದಂತಹ ಸಂದರ್ಭದಲ್ಲಿ ಆಗ ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಾರೆ, ಅದು ಸ್ವಲ್ಪ ನೋಡ್ತಾರೆ ಎಲ್ಲರಿಗೂ. ಅವ್ರ ಹತ್ರ ಯಾರು ಹೋಗೋದೇ ಇಲ್ಲ, ಅವ್ರ ಗುರುಗಳ ಭಯಪಟ್ಟಿರ್ತಾರೆ, ಭಯಭೀತರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರು ಹೋಗ್ತಾರೆ. ಅವ್ರು ಏನು ಊಟ ಎಂದು ತಕ್ಕ ಊಟ ಮಾಡ್ತಿರ್ತಾರಲ್ಲ, ಅದನ್ನೇ ತಗೊಂಡವರು ಸ್ವಾಮಿ ವಿವೇಕಾನಂದವರು ಊಟ ಮಾಡ್ತಾರೆ. ನೋಡಿ ಇಂಥ ಬಾಂಧವ್ಯ ಇತ್ತು ಗುರು ಶಿಷ್ಯರಲ್ಲಿ. ನೋಡಿ ಈಗ ನಮ್ಮ ಆ ರೀತಿಯಾದಂತಹ ಒಂದು ಗುರುಗಳ ಬಗ್ಗೆ ಸುಮಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿರ್ತಾರೆ. ಎಲ್ಲ ಶಿಕ್ಷಕಿಯರ ಕಂಡ ತುಂಬಾ ಅಚ್ಚುಮೆಚ್ಚು, ತುಂಬಾ ಇಷ್ಟಪಡ್ತಾ ಇರ್ತಾರೆ. ವಿದ್ಯಾರ್ಥಿಗಳ ಬೆಚ್ಚಿನ ಶಿಕ್ಷಕಿ ಅಂತ ಅವರನ್ನ ಕರೀತಾರೆ. ಒಂದು ಸಂದರ್ಭ ಏನಾಗುತ್ತೆ, ಚೆನ್ನಾಗಿರ್ತಾರೆ, ರಿಟೈರ್ಡ್ ಆಗುತ್ತೆ, ಅವರ ಒಂದು ಕುಟುಂಬದಲ್ಲಿ ಕಲಹ ಆಗುತ್ತೆ. ತಮ್ಮ ಮಕ್ಕಳಿಂದ, ತಮ್ಮ ಗಂಡನಿಂದ ಅವರು ಬೇರೆ ಆಗ್ತಾರೆ. ಆ ಶಿಕ್ಷಕಿ ಸಂಸಾರ ಮಾಡೋದಕ್ಕೆ, ಅಂದ್ರೆ ಜೀವನವನ್ನು ನಡೆಸೋದಕ್ಕೆ ತುಂಬಾ ಕಷ್ಟಪಡ್ತಾರೆ ಆ ಶಿಕ್ಷಕಿ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದೊಂದು ತುತ್ತಿಗೂ ಆ ಶಿಕ್ಷಕಿ ತುಂಬಾ ಕಷ್ಟಪಡ್ತಾರೆ. ಕೊನೆಯಲ್ಲಿ ನಿಮಗೆ ನಾವು ಸೆಂಡ್ ಅಪ್ ಮಾಡಬೇಕಾದ್ರೆ, ವಿದ್ಯಾರ್ಥಿಗಳನ್ನ ಕಳಿಸ್ಬೇಕಾದ್ರೆ ಒಂದು ಫೋಟೋ ತೆಗೆದು ನೋಡಿದ್ದೀರಾ? ಆ ಫೋಟೋಗಳೆಲ್ಲ ವಿದ್ಯಾರ್ಥಿಗಳ ಹತ್ರ ಇರ್ತದೆ. ಯಾರೋ ವಿದ್ಯಾರ್ಥಿ ನೋಡ್ತಾನೆ, ಅವರನ್ನ ಬೀದಿಗೆ ಹೋಗ್ಬೇಕಾದ್ರೆ, ತಿರುಗಾಡ್ಬೇಕಾದ್ರೆ, ಇನ್ನೂ ಒಂದ್ ಕಡೆ ಇರ್ಬೇಕಾದ್ರೆ ನೋಡ್ತಾನೆ. ಆ ಫೋಟೋ ತೆಗೆದು ಎರಡಕ್ಕೂ ಟ್ಯಾಲಿ ಮಾಡ್ತಾರೆ. ಆ ಫೋಟೋ ಮತ್ತೆ ಶಿಕ್ಷಕಿ ಎರಡಕ್ಕೂ. ಇವರು ನಮಗೆ ಆ ಒಂದು ಶಿಕ್ಷಕಿಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಒಳ್ಳೊಳ್ಳೆ ಲಕ್ಷಾಂತರ ರೂಪಾಯಿ ಸಂಬಳವನ್ನು ತಗೊಳ್ತಿರ್ತಾರೆ. ಒಳ್ಳೆ ಅತ್ಯುನ್ನತವಾದಂತಹ ಹುದ್ದೆಯಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಅವರಲ್ಲಿ ಪಡೆಯುತ್ತಕ್ಕಂತಹ ವಿದ್ಯಾರ್ಥಿಗಳು ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ. ಆ ಶಿಕ್ಷಕಿಗೆ ಟ್ಯಾಲಿ ಮಾಡಿ ನೋಡಿ ಒಂದು ಗ್ರೂಪ್ ಅನ್ನ ಮಾಡಿ ಹಾಕ್ತಾರೆ. ಎಲ್ಲರೂ ಸಾವಿರಾರು ವಿದ್ಯಾರ್ಥಿಗಳು ಅವರನ್ನು ಗುರುತಿಸ್ತಾರೆ. ನಮ್ಮ ಶಿಕ್ಷಕಿಯರ ಬಾಧಿತರ ಆಗಿದೆ, ತುಂಬಾ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಹೊರಗೆ ಬರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಸೇರಿ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. ಅವರ ಏನು ಬೇಕು ಮನೆ ಗಿರಿ ಎಲ್ಲರೂ ಕೂಡ ಅವರಿಗೆ ಕಟ್ಕೊಟ್ಟು ಅವರ ಜೀವನಕ್ಕೆ ದಾರಿ ದೀಪ ಮಾಡ್ತಾರೆ. ನೋಡಿ, ಒಂದು ಗುರುವಿನ ಸ್ಥಾನ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ.
ಎಲ್ಲ ಸೇರಿ ಅವರನ್ನ ಗೌರವಿತವಾಗಿ ನಡೆಸ್ಕೊತಾರೆ. ಅವರ ಜೀವನಕ್ಕೆ ಏನೇನು ಬೇಕು ಎಲ್ಲವನ್ನೂ